ಕೆಜಿಗೆ ಮೊದಲು ಸ್ಟಾರ್ಟಿಂಗ್ 130ರಿಂದ ಮಾರ್ತಾನ. ಹ್ಮ್. 130 ಹಂಗ 120 100 90 ಇವಾಗ 80ಕ್ಕೆ ಬಂದೈತೆ. ಇದು ಎಲ್ಲಿ ಹೋದ್ ಮಾರ್ತಾರ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು? ಇದು ಅಲ್ಲಿ ಏನ್ರ ಸವಾಲ್ ಹಾಕದ್ರ ಫಿಕ್ಸ್ ರೇಟ್ 3 ತಿಂಗಳದಾಗ ಈಗ ನಿಮ್ದು ಆದಾಯ ಎಷ್ಟಾಗೈತ್ರಿ? ಈಗ 3 ತಿಂಗಳಿಗೆನ ಈಗ ಒಂದ್ 12 ಲಕ್ಷ ಐತ್ಲ. ಇದು 12 ಲಕ್ಷ ಒಳಗೆ ಖರ್ಚು ಎಷ್ಟಾಗೈತ್ರಿ? ಸ್ಟಾರ್ಟಿಂಗ್ ರೀ ಇದನ್ನ ಪ್ಲಾಂಟೇಶನ್ ತಂದ ಇವು ಕಂಬಾಲ ತಂದ ಇದನ್ನ ಮಾಡಕ್ ಎಷ್ಟು ಖರ್ಚಾಗೈತ್ರಿ? ಮತ್ತೆ ಅಲೆಕ್ಲೆ ಆದ್ರೆ ನಿಮ್ದು ಈಗ ಹಾಕಿದಷ್ಟು ಬಂಡವಾಳ ಎಲ್ಲ ಹೊಳೆ ಬರ್ತಾರೆ. ಹಾ ಬಂದೈತೆನಪ್ಪ. ನಮಸ್ಕಾರ ರೀ, ನಾವ್ ಇವತ್ತ ತುಕಾನಟ್ಟಿಗೆ ಬಂದೆವು. ಮೂಡಲ್ಗಿ ತಾಲೂಕು ಒಳಗೆ ಬರುತ್ತೆ ತುಕಾನಟ್ಟಿ. ಇಲ್ಲಿ 1.5 ಎಕರೆ ಒಳಗ ಒಬ್ಬರ ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದಾರ. ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟು ಆದಾಯ ಐತೆ ಅಂದ್ರೆ ನೀವು ಇದನ್ನ ಹಚ್ಚಿ 18 ತಿಂಗಳ ಒಳಗ 12 ಲಕ್ಷ ಆದಾಯ ಆಗೈತಿ ಅವ್ರದ. 12 ಲಕ್ಷ ಆದಾಯ ಒಳಗೆ 1 ಲಕ್ಷ 1.5 ಲಕ್ಷ ಖರ್ಚು ತೆಗೆದ್ರೆ ಬಿ 8-10 ಲಕ್ಷ ಲಾಭ ಆಗೈತಿ ಇವ್ರಿಗೆ. ನನ್ನ ಹೆಸರು ಗೋಪಾಲ್ ಹದಿಮಿನಿ ಅಂತಾನ. ನಮ್ಮೂರು ಮೂಡ್ಲಿಗಿ ತಾಲೂಕು ತುಕಾನಟ್ಟಿ ಅಂತ ಬರ್ತೈತಿ. ಇದು 1.5 ಎಕರೆ ಐತೆನ. ಎಷ್ಟು ವರ್ಷ ಆಯ್ತು ಹಚ್ಚಿದನ್ನ? ಇದು ಹೆಚ್ಚನ ಒಂದ್ 15-16 ತಿಂಗಳ ಆದ್ಲ. ನಿಮ್ಗೆ ಇದು ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತಿರ? ಮಾಹಿತಿ ಅಂದ್ರ ನಮ್ಮ ಅಣ್ಣನ ಯೂಟ್ಯೂಬ್ದಾಗ ಹಂಗ ಎಲ್ಲಾರ ಹಚ್ಚಿದ್ದಾನ, ಎಲ್ಲಾರ ಸರ್ಚ್ ಮಾಡಿ ಹಿಂಗ ಹಚ್ಬೇಕು ತಲೆ ಬರೋಣ ಬಟ್ ಇದನ್ನ ಮಾಡಿ ಸರ್ಚ್ ಮಾಡಿ ಹೆಚ್ಚಿದ್ದಾನ. ಸ್ಟಾರ್ಟಿಂಗ್ ತರು ಎಲ್ಲಿ ತಂದ್ರೆ ಇದು ವಿಜಯಪುರದಿಂದ ತಂದಾನ. ಹೆಂಗ ತರು ಬರ್ತಾವ ಹೆಂಗಿದ? ತರು ಬರ್ತಾವ ನಾವು ಅಂದ್ರ ಒಂದೊಂದ್ ತರುವನ ಅಂದ್ರ ಇದು ಏನೈತ್ಲಾನ ಇಷ್ಟು ಕಟ್ ಮಾಡಿ ಕೊಡ್ತಾರ ಅನ್ನೋದು. ಒಂದ್ 8 ಇಂಚ್ ಆಗ್ಲಿ 9 ಇಂಚ್ ಕೊಡ್ತಾರಣ. ಒಂದ್ ಪೀಸ್ಗೆ 60 ರೂಪಾಯಿ ಹಿಡಿದಾರ. ಒಂದ್ ಪೀಸ್ ರೀ? ಹಾ. ಅವ್ ತಂದ್ ಬಳಕ ಈಗ ಹಣ್ಣು ಹತ್ಬೇಕಾದ್ರೆ ಎಷ್ಟು ದಿನ ಐತ್ರಿ? 3 ತಿಂಗಳು ಅಂದ್ರ 3 ತಿಂಗಳ ಅಂದ್ರ ನಾವ ತಂದ್ ತರು ಮಾಡ್ಕೊಂಡ ನಾವ್ನ. ನಾವ ತಂದಂದ್ರ ಇಲ್ಲೇ ತಂದ ಒಂದ್ ತರು ಮಾಡು ಪಾಕೆಟ್ ಇರ್ತಾವಲ್ಲ ನಂತರಾಗ ತಂದ ತರು ಮಾಡು ಪಾಕೆಟ್ದಾಗ ಹಾಕೊಂಡ ಒಂದ್ 3 ತಿಂಗಳು ತರು ಅಂದ್ರ ಒಂದ್ ತಂದ ಲೇಟ್ 3 ತಿಂಗಳೆಲ್ಲ ನೀರ್ ಬಡ್ದ ತರು ಆಗೋ ಮಟನ ಲೇಟ್ ಹಂಚಿದ. ಅಂದ್ರೆ ಅವ್ರ ಕಡೆ ಈಗ ತರೋದು ಇಲ್ಲಿ ಮತ್ತ ತಂದ್ ತರು ತಂದ್ ತರು ಮಾಡ್ಕೋದಾನ. ಅವ್ರ ತರು ಮಾಡಿ ಕೊಡ್ತಾನ ಅಂದ್ರನ ಅವ್ರ ತರು ಮಾಡಿ ಕೊಡ್ತಾನ. ಬಾಳ ಕಾಸ್ಟ್ಲಿ ಆಗೈತನ ಅನ್ನಾನ ನಾವ ಇಲ್ಲೇ ತಂದ ನಾವ ತರು ಮಾಡ್ಕೊಂಡ. ಈಗ ಅವ್ರ ತಂದ ತರು ಮಾಡಿ ಕೊಡ್ಬೇಕಾದ್ರೆ ಅದೇ ರೇಟ್ ಐತ್ರಿ? ಅವ್ರ ಮಾಡಿ ಕೊಡ್ತಾನಂದ್ರ 120 ರೂಪಾಯಿ ಒಂದ್ ಹೇಳ್ರನ. ಅವ್ರ ಕಟ್ ಮಾಡಿ ಕೊಡ್ತವನ ಅಂತಲೇ 60 ರೂಪಾಯಿ ಒಂದ್ ಅಂದ್ರನ. ಹಿಂಗ ನಾವ ಇಲ್ಲೇ ತಂದ ಕಟ್ ಮಾಡಿ ಕೊಟ್ಟಿರನ ನಾವ ಇಲ್ಲೇ ಬಂದ್ ತರು ಮಾಡ್ಕೊಂಡ. ಅಂದ್ರ ಅಲ್ಲಿ ಏನ್ ನರ್ಸರಿ ಅದಾರ ನಾನು ಹಿಂಗ? ಇಲ್ಲ, ಅವ್ರು ಹಿಂಗ ನಮ್ಮಂತ ರೈತರನ್ನ ಹಚ್ಚಿದವ್ರ. ಅಂದ್ರ ಅವ್ರು ಇದೇ ತರ ಹಿಂಗ ಬೆಳದ್ ಹಚ್ಚಿರನ ಹಚ್ಚನ. ಅವ್ರ ತಾಗ ನಾವ್ ಹೋಗಿ ಹಿಂಗ ತರಬೇಕಾಗಿ ಕೊಟ್ರನ ಅವ್ರ ಕಟ್ ಮಾಡಿ ಕೊಟ್ಟಾರ. ಇವು ಎಷ್ಟ್ ಕೂತದವ್ರೀಗ? ಇವು 1.5 ಎಕರೆಕನ 4,500 ತರು ಕೂತಾನ. 1.5 ಎಕರೆಕ್ 4,500. ಇವು ಹಿಂಗ ಸಾಲಿಂದ ಸಾಲಿ ಗೆಟ್ ಬಿಟ್ಟಾರಿ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಇಟ್ಟೈತಿ? ಅಂದ್ರ ಗಿಡದಿಂದ ಗಿಡಕ್ಕೆ ಒಂದ್ 2 ಫುಟ್ ಅದಾವನ. ಸಾಲಿಂದ ಸಾಲ ಕಂಬ 10 ಫುಟ್ ಅದಾವನ. ಇವು ಕಂಬ ಇದನ್ನೆಲ್ಲ ಎಲ್ಲಿ ತಂದಿರತನ? ಈ ಕಂಬ ಇಲ್ಲಿ ಮೂಡ್ಲಿಗೆ ತಂದವನ. ಇಲ್ಲೇ ಮೂಡ್ಲಿಗೆ ನಮ್ಮ ಸನಿ ಆಕೈತಿ. ಇಲ್ಲಿ ಹೋಲ್ಸೇಲ್ ಸಿಗ್ತಾವನ. ಅಲ್ಲಿ ಇಲ್ಲಿ ಮೂಡ್ಲಿಗೆ ತಂದವನ ಕಂಬ. ಈ ತಂತಿ ಅದ್ರಲ್ಲಿ ಕಟಾಬ್ರ ತಂದವನ. ಈ ತಂತಿ ಎಷ್ಟು ಹೇಳಿ ಕಟ್ಟಿದಾರ ತಂತಿ? ಇದಕ್ಕೆ 4 ಕೇಳಿ ತಂತಿ ಹಾಕಿದ್ರಣ. ಇದನ್ನ ಬಳ್ಳಿ ಹಿಂಗ ಇದನ್ನ ಹೆಂಗ ಇರ್ಸತ್ರಿ? ಇದನ್ನ ಕಟ್ಟಿ ಇರ್ಸತ್ರಿ? ಹಾ, ನಮ್ ಮೊದಲು ಸ್ವಲ್ಪ ತನ ಅದ. ಅಂದ್ರ ಸುದುಳಿ ತಗೊಂಡ ಸ್ವಲ್ಪ ಅದ ಹೆಂಗ್ ಸಿಗ್ತಂಗನ ಕಟ್ ಮಾಡ್ತದ. ಇದನ್ ಮಾಡ್ತದನ ಕಟ್ತದ. ಅದಕ್ಕೆ ನಡು ತೈತಿ ಅತ್ತನ ಅದಕ್ಕ ಹಂಗ ತೈತಿ ಹಬ್ಸೋನ ಮೊದಲ. ಅವೇ ಮ್ಯಾಲ ಹತ್ತಂತರ ಹಚ್ಚಿ ಆಗೈತಿ. ಇದು ಎಷ್ಟು ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಕತ್ರಿ ಅದ ಕಟಿಂಗ್ ರೀ? ಇದು ಒಂದ್ 15 ತಿಂಗಳು 15 ತಿಂಗಳು ಚಾಲು ಆಕೈತಿ ಅಣ್ಣ. ಅಂದ್ರ ವರ್ಷದಾಗ ಎಷ್ಟು ಸಲ ಕಟಿಂಗ್ ಆಕತ್ರಿ ಅದು? ಇದ ಒಂದ್ ಮುಂಗಾರಿ ಮಳಿ ಚಾಲು ಆಗೈತ್ಲೇನ. ಆ ಮುಂಗಾರಿ ಮಳಿ ಚಾಲು ಆದ್ಮೇಲೆ ಡಿಸೆಂಬರ್ ತಕ ಇರ್ತೈತನ. ಅಂದ್ರ 6 ತಿಂಗಳ ಸೀಸನ್ ಆಯ್ತದ. 6 ತಿಂಗಳ ಕಂಟಿನ್ಯೂ ಹಂಗ ಕಂಟಿನ್ಯೂ ಒಂದ್ ನಡುವಟ್ ಗ್ಯಾಪ್ ಆಗೈತೇನೆ. ಯಾವಾಗಾರ ಹಂಗ 15 ದಿನ 20 ದಿನ ಗ್ಯಾಪ್ ಆಗಿ ಬಂದ್ರ ಹಂಗ ಡಿಸೆಂಬರ್ ತಕ. ಈಗ ಎಷ್ಟು ತಿಂಗಳ ಆತ ನೀವು ಹರ್ಯಾಕತ್ರಿ ಈಗ ಹಣ್ರಿ? ಇದನ್ನ ಒಂದ್ 3 ತಿಂಗಳ ಆತನ ಹರ್ಯಾಕೈತಿ. 3 ತಿಂಗಳ ಆತನ. ಒಂದ್ 3 ತಿಂಗಳಿಗೆ ಒಂದ್ 14 ಟನ್ ಇಳುವರಿ ಬರ್ತೈತಿ. 14 ಟನ್? 14 ಟನ್. ಇದು ಕೆಜಿಗೆ ಹೆಂಗ ಅದರಿ ಈಗ ಇಲ್ಲಿ? ಕೆಜಿಗೆ ಮೊದಲು ಸ್ಟಾರ್ಟಿಂಗ್ 130ರಿಂದ ಮಾರ್ತಾನ. 130 ಹಂಗ 120 100 90 ಇವಾಗ 80ಕ್ಕೆ ಬಂದೈತೇನ. 80 ಕೆಜಿ ರೀ? ಕೆಜಿಗೆ 80ಕ್ಕೆ ಬಂದೈತೇನ. ಇದು ಎಲ್ಲಿ ಹೋದ್ ಮಾರ್ತಾರ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು? ಇದನ್ನ ಸಾಂಗ್ಲಿ, ಬೆಳಗಾವ, ಹಿಂಗ ಹೈದರಾಬಾದ ಹಿಂಗ ಎಲ್ಲ ದೊಡ್ಡ ಮಾರ್ಕೆಟ್ ಇಲ್ಲಿ ಹೋಯ್ತಿರ್ತಾನ. ನೀವ್ ಎಲ್ಲಿ ಹೋಯ್ತಾರ್ರಿ ನೀವು? ನಾವು ಇಲ್ಲಿ ಸಾಂಗ್ಲಿ, ಹೈದರಾಬಾದ, ಬೆಳಗಾವ 3 ತಂದಿಲ್ಲಿ ಹೋಯ್ದಿರ್ತಾನ. ಅಲ್ಲಿ ಏನ್ರ ಸವಾಲ್ ಹಾಕದ್ರ ಫಿಕ್ಸ್ ರೇಟ್? ಸವಾಲ್ ಆಕೈತೆನ. ಅಂದ್ರ ಹಿಂಗ ಬಿಡಾರ್ ಬಂದಿರ್ತಾರನ. ಸವಾಲಾಗಿ ಹಿಂಗ ಎಷ್ಟಕೈತಿ ಸವಾಲ ಒಬ್ಬ ಬೇಡ್ತಾರನ. ಬೇಡ್ಕಲೆ ಅಷ್ಟಕೈತಿ ಕೊಟ್ಟು ಲಾಸ್ಟಿಗೆ ಸವಾಲ್ ಎಷ್ಟಾಗೈತಿ ನಮ್ದು? ಲಾಸ್ಟಿಗೆ 80 ರೂಪಾಯಿ ಆಗೈತೆನ. 80 ಒಂದಿನ ಇಲ್ಲಿ ಇದಾಗ ಸಾಂಗ್ಲಿ ಒಳಗ ಒಂದಿನ 70 ಆಗೈತೆನ. ಅದನ್ನ ಬಿಟ್ರೆ ಒಟ್ಟು 70 ತಳಗನ ಆಗಿಲ್ಲ. 70 ಕೆಳಗೆ. 3 ತಿಂಗಳಿಗೆ ಆದಾಯ ಎಷ್ಟು ಆಕತ್ತದ ಅಂತ? 3 ತಿಂಗಳಿಗೆನ ಈಗ ಒಂದ್ 12 ಲಕ್ಷ ಆಗೈತ್ಲೇನ. 12 ಲಕ್ಷ? ಇದು 12 ಲಕ್ಷ ಒಳಗೆ ಖರ್ಚು ಎಷ್ಟಾಗೈತ್ರಿ ನಿಮ್ದು? ಖರ್ಚು ಎಲ್ಲ ಕೂಡ 1 ಲಕ್ಷ ಹೋಗಿದ್ಲೇನ. 1 ಲಕ್ಷ ಖರ್ಚು ಹೋಗಿದ್ದೇನ. ಉಳ್ಕದ್ದೆಲ್ಲ ಉಳ್ದೈತೆ. ಇದು ನೀವು ಸ್ಟಾರ್ಟಿಂಗ್ ರೀ ಇದನ್ನ ಪ್ಲಾಂಟೇಶನ್ ತಂದ ಇವು ಕಂಬಾಲ ತಂದ ಇದನ್ನ ಮಾಡಕ್ ಎಷ್ಟು ಖರ್ಚಾಗಿದ್ರಿ? ಇದ ಎಲ್ಲಾ ಹಚ್ಚಿ ಹೊರಗೆ ಬರ್ತಂದ್ರ ಒಂದ್ 9.5 ಲಕ್ಷ ರೂಪಾಯಿ ಆಗೈತೆನ. 9.5 ಲಕ್ಷ?
ಮತ್ತ ಆ ಲೆಕ್ಕಲೆ ಆದ್ರೆ ನಿಮ್ದು ಈಗ ಹಾಕಿದಷ್ಟು ಬಂಡವಾಳ ಎಲ್ಲ ಹೊಳೆ ಬರ್ತಾರ. ಹಾ ಬಂದೈತಣ್ಣ ಬಂದೈತಿ. ಇದಕ್ಕನ ರೋಗ ಏನೇನ್ ಬರ್ತಾನೆ ಇದಕ್ಕ? ಇದಕ್ ರೋಗ ಅಂದ್ರೆ ಜಾಸ್ತಿ ಯಾವ್ದು ರೋಗ ಬರಂಗಿಲ್ಲ ಅಣ್ಣ ಇದಕ್ಕ. ಹ್ಮ್. ಅಂದ್ರ ರೋಗ ಅಂದ್ರೆ ಇದಕ್ ಬಿಸಿಲ ಜಾಸ್ತಿ ಆಗ್ಬಿಡೋದು ಅದ ರೋಗ ಅನ್ನೋದಕ್ಕ. ಹ್ಮ್. ಅಂದ್ರೆ ಬಿಸಿಲು ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಎಲಿ ಸುಟ್ಟಂಗ್ ಆಕೈತೆನ. ಹ್ಮ್. ಅದಕ್ಕೂ ಔಷಧ ಐತೆನ. ಹ್ಮ್. ಔಷಧ ಅಂದ್ರೆ ಇದ ಆರ್ಗಾನಿಕ್ ಒಳಗ ಔಷಧ ಬಿಡ್ತೇವನ. ಈಗ ಇಷ್ಟೆಲ್ಲ ಮಾಡ್ರು ನಾವ್ ಇದಕ್ಕ ರಾಸಾಯನಿಕ ಯಾವ್ದು ಬಳಸಿಲ್ಲನ. ಹ್ಮ್. ಎಲ್ಲಾ ಆರ್ಗಾನಿಕ್ ಒಳಗ ಬಳಸಿವನ. ರೋಗ ಇಲ್ಲಿ ಒಂದ್ ಸ್ವಲ್ಪ ಬಂದೈತಿ ನೋಡಿ ನೀನು. ಹ್ಮ್. ಈ ಟೈಪ್ ಅನ್ನ. ಇದು ಬಿಸಿಲು ಜಾಸ್ತಿ ಆದ್ರೆ ಆಕೈತೆನ. ಹಿಂಗ ಹ್ಮ್. ಬಿಸಿಲು ಜಾಸ್ತಿ ಸಂಬಂಧ ಹಂಗೈತೆನ. ಅದಕ್ಕೂ ಔಷಧ ಐತೆನ. ಅದು ಆರ್ಗಾನಿಕ್ ಒಳಗ ಐತೆನ. ಎಲ್ಲಾ ಆರ್ಗಾನಿಕ್ ಒಳಗ ಔಷಧ ಬಿಡ್ತೇವೆ ನಾವು. ಇದಕ್ಕ ಗೊಬ್ಬರ ಏನೇನ್ ಕೊಟ್ಟಿದಾರ ಸ್ಟಾರ್ಟಿಂಗ್? ಇದನ್ನ ನೆಲ ಹೆಂಗ್ ಅದ ಮಾಡ್ಕೊಂಡ್ರಿ? ನೆಲ ಅಂದ್ರ ಮೊದಲು ಒಂದ್ ಇದು ಹಂಗ ಒಂದ್ ಕಬ್ಬ ಇವ ಬೆಳಿ ಹಂಗ ಬೇರೆ ಬೆಳಿ ಇದ್ವನ. ಹ್ಮ್. ಬೆಳಿ ಅವನ್ನೆಲ್ಲ ತೆಗದ ಮಾಡ್ಬೇಕರಣ. ಮೊದಲೆಲ್ಲ ಅಂದ್ರ ನೆಗಲ ಪಗಲ ಹೊಡ್ದನ. ಎಲ್ಲ ಗಳಿ ಅತ್ತು ಮಾಡ್ಯಾನ. ಅದಕ್ಕ ಒಂದ್ 20 ಡಬ್ಬಿ ಗೊಬ್ಬರ ಕೊಡ್ದಾನ. ಸಗಣಿ ಗೊಬ್ಬರ ಕಡ್ದನ. ನಂತರ ಅದನ್ನೆಲ್ಲ ಇದನ್ನ ಮಾಡಿ ನೆಲ ಹದ ಮಾಡಿ ಎಲ್ಲ ಎಂತಡಿಸಿ ಹಚ್ಚು ಟೈಮ್ದಾಗ ಕೋಳಿ ಗೊಬ್ಬರ ಹಾಕಿದವನ. ಸಾಲ್ ಎಲ್ಲ ಕೋಳಿ ಗೊಬ್ಬರ ಹಾಕಿ ಪೊರ್ಟ್ ಎಲ್ಲ ಹಾಕಿದವನ. ಹಾಕಿ ನಂತರ ಹಚ್ಚಿ ಒಂದ್ 4 ತಿಂಗಳಿಗೆ ಸಗಣಿ ಗೊಬ್ಬರ ಹಾಕಿದವನ. ಅದ್ರ ಬಳಕ ಒಂದ್ 4 ತಿಂಗಳಿಗೆ ಕುರಿ ಗೊಬ್ಬರ ಹಾಕಿದವನ. ಅಂದ್ರ ಇಲ್ಲಿ ಹಿಡ್ ತೋರ್ಸ್ರನ ಈ ಸರ್. ಅಂದ್ರ ಒಂದ್ ಕಣೆದಾಗ ಕುರಿ ಗೊಬ್ಬರ ಹಾಕಿದವನ. ಆಚೆ ಕಡೆ ಮತ್ ಒಂದ್ ಬಿಟ್ಟು ಒಂದ ಸಗಣಿ ಗೊಬ್ಬರ ಹಾಕಿದವನ. ಒಂದ್ ಬಿಟ್ಟು ಒಂದ ಮತ್ ಕುರಿ ಗೊಬ್ಬರ ಈ ಟೈಪ್ ನಾ ಗೊಬ್ಬರ ಹಾಕಿದವನ. ಇದೇನ್ರದ ಕೆಂಪ್ ಕಲರ್ ಏನ್ರದ? ಯಾವ್ದನ ಅದೇನ್ ಕೆಂಪ್ ಕಲರ್? ಅಂದ್ರೆ ಇವನ ಒಂದ್ ಬಾಳ ಒಳಗಿರ್ತಾವಣ್ಣ ಹಣ್ಣವ. ಹಣ್ಣವ ಬಾಳ ತೆಗಿಯಾಕ ಕೈ ಮುಚ್ಚೋಸ್ತಾತ ಬಿಟ್ಟಿದ್ವನ. ಅವ ಹಿಂಗ ಒಡದ ಇದ್ರಗಿದಾಗ ಅದಾವ. ಮತ್ ಇದ್ರೊಳಗ್ರಿ ಈಗ ಇಂಟರ್ ಕ್ರಾಪ್ ಏನಾರ ಮಾಡ್ಕೊಳಕ್ ಬರ್ತಾನೇನ್ರಿ? ಹಾ ನಡೀತೇನ. ನಾವು ಹಂಗ ಅಂದ್ರ ಬಾಳ ಜಾಸ್ತಿ ಇದಕ್ಕಿದ್ದಾಗ ಕೆಲ್ಸಕ್ಕೆ ಬರ್ತೈತಿ ಅದನ್ನ ಏನ್ ಹಾಕಿಲ್ಲನ. ಮೊದಲ ಒಂದ್ ಸ್ವಲ್ಪ ಕೊತ್ತಂಬರಿ ಇದನ್ನ ಮಾಡಿದ್ವನ. ಇವಾಗ ಏನ್ ಮಾಡಿಲ್ಲನ. ಇವಾಗ ಹಂಗ ಇಲ್ಲ. ಅಂದ್ರ ಮಾಡ್ಕೊ ಬರೋದಿದ್ರಲ್ಲ. ಅಂದ್ರೆ ಈಗ ಜನವರಿ ಹಿಡ್ದ ಜೂನ್ ಮಟ ರೀ. ಹಾನ ಅಂದ್ರೆ ಏನ್ ಹಣ್ಣು ಇರುದಿಲ್ಲ ಏನಿಲ್ಲ. ಹಾಗೆ ಏನ್ರ ಒಂದ್ 3 ಮಾಡ್ರಿ ನಡೀತೇನ. ಅಂದ್ರ ಕಸ ಬಾಳ್ ಕಾಡ್ತಾವ ನಮ್ಮ ಮಣ್ಣಿನೆಲ್ಲ. ಈ ಕಸ ಸಂಬಂಧ ನಾವ್ ಮತ್ತೇನಿಲ್ಲ. ಕಸ ಹಾಕತ್ತ ನಾವ್ ಏನ್ ಮಾಡಿಲ್ಲ. ಒಂದ್ಸಲ ಅಂದ್ರ ಅವ್ ಹಂಗ ಬೀಡ್ ಮೇಲೆ ಇರ್ತೈತೆನ. ಒಮ್ಮೆ ಒಂದ್ ಬೀಡಿಗೆ ಒಂದ್ 8 ಟನ್ ಬಂದೈತೆನ. ಒಂದ್ ಬೀಡಿಗೆ 4 ಟನ್ ಬತ್ತು. ಒಂದ್ ಬೀಡಿಗೆ 5 ಟನ್. ಹಿಂಗ ಟನ್ ಗಂಟ್ಲೆ ಬರ್ತಾವನ. ನಾವು ಒಮ್ಮೆ ಹರಿದ್ರ ಒಂದ್ 2.5 ಟನ್ ಗಂಟ್ಲೆ ಹರಿದಿರ್ತಾನ. ಒಂದ್ ಗಾಡಿಗೆ ಆಗುವಷ್ಟ ಎಷ್ಟು ದಿನಕ್ಕೊಮ್ಮೆ ಹರಿತಾರ ಇದ? ಇದೊಂದ್ ಚಾಲು ಆತಂದ್ರ ಮುಗಿ ಮಟ ಒಂದ್ 8 ದಿನ ಹಂಗ ಹರಿತೇವ ಕಂಪನಿ. 8 ದಿನ ಹರಿತಾನ. ಮತ್ತ 8 ದಿನಕ್ಕೆ ಬಂದ್ ಆತಂದ್ರ ಮತ್ತೊಂದ್ 15 ದಿನ ಮುಂದೆ ಈ ಟೈಪ್. ಅಂದ್ರೆ ಯಾವ ಸೈಜ್ ಒಳಗೆ ಇದನ್ನ ಹರಿಬೇಕ್ರಿ ಕಾಯಿ? ಅವು ಸೈಜನ ಅದ ಅಂದ್ರ ಹಣ್ಣ ಒಂದ್ ಸ್ವಲ್ಪ ಎಲ್ಲಾರ ಒಂದ್ ಸ್ವಲ್ಪ ಡಾರ್ ಹಣ್ಣು ಅದರ ಐತಿ ಆತಂದ್ರ ತೆಗೆದು ಬಿಡ್ಬೇಕು. ಅವ್ ಸಣ್ಣನ ಇರ್ಲಿ ದೊಡ್ಡನ ಇರ್ಲಿ. ಒಂದು ಎಕ್ಸಾಂಪಲ್ ತೋರಿಸ್ರಲ್ಲ. ಈಗ ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಇಲ್ಲಿ ಹಿಡಿಯಲ್ಲನ. ಇದೈತನ. ಇದು ಹಣ್ಣು ಆಗೈತನ. ಈಗ ಇದು ಸಣ್ಣದೈತಿ ಹಣ್ಣು ಆಗೈತಿ. ಅದನ್ನ ತೆಗೆದ ಬಿಡ್ಬೇಕನ. ಇದು ದೊಡ್ಡದು ಹೋಗೋದಿಲ್ಲನ. ಈಗ ಅಟ್ ಸಣ್ಣದಿದ್ರ ಹಣ್ಣಾಗಿದ್ರ ಹಣ್ಣು ಆಗೈತೆ. ಸಣ್ಣದಿದ್ರು ಅಂದ್ರ ಅದಕ್ಕ ಒಂದ್ ಸ್ವಲ್ಪ ಈಗ ಏನಾರು ಬೇರೆ ಬೆಳೆ ಮಾಡಿದಾಗ ಒಂದೊಂದ್ ಈಗ ಗೊಂಜಾಳದಾಗ ಒಂದ್ ಇದ್ರಗೀತಿ ಆಗಿರ್ತಲ್ಲ ಆ ಟೈಪ್ನ. ಇವತ್ತು ಹಣ್ಣು ಆತಲ್ಲ ತೆಗೆದು ಬಿಡ್ಬೇಕನ. ದೊಡ್ಡದ ಹಣ್ಣು ಆಗೈತಿ. ಇದನ್ನ ತೆಗಿತಾನೆ. ಇದನ್ನ ತೆಗೆದ ಬಿಡ್ಬೇಕನ. ಹಣ್ಣು ಆ ಸ್ಟೇಜ್ ಬತ್ತ ಸಣ್ಣದಿರ್ಲಿ ದೊಡ್ಡ. ಸಣ್ಣದಿರ್ಲಿ ದೊಡ್ಡದಿರ್ಲಿ ಅಂದ್ರ ಅದ ಹಣ್ಣು ಆತಂದ್ರ ಅವ್ರು ತೆಗೆದ ಬಿಡ್ಬೇಕನ. ಇದು ಡ್ರ್ಯಾಗನ್ ಫ್ರೂಟ್ಸ್ಗೆ ಮತ್ತ ಬ್ಯಾರೆ ಬೆಳೆಗೆ ನಿಮ್ಗೆ ವ್ಯತ್ಯಾಸ ಏನೇನು ಕಾಣೈತ್ರಿ? ವ್ಯತ್ಯಾಸ ಅಂದ್ರೆ ಬ್ಯಾರೆ ಈಗ ಎಕ್ಸಾಂಪಲ್ ಒಂದ್ ಕಬ್ಬ ತಗೋರನ. ಒಂದ್ ಕಬ್ಬ್ ಹಚ್ಚಿದಾಗ ಒಂದ್ ಎಕರೆಕನ ಒಂದ್ ಬಾಳ ಓರಾಗೈತಿ ಅಂದ್ರ ಒಂದ್ 3 ಲಕ್ಷ ರೂಪಾಯಿ ಆಗೈತೆನ. ಬಾಳ ಜಾಸ್ತಿ ಆಗೈತಿ ಅಂದ್ರ. ಇದು 1 ಎಕರೆದಾಗ ಇನ್ಕಮ್ 1 ಎಕರೆದಾಗ ಅದಕ್ಕಿಂತ ಅದೇ ಡಬಲ್ ಬರ್ತೈತನ. ಹಿಂಗ ಇದಕ್ಕ ನೀರಿಂದ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ನೀರಿಂದನ ಇದಕ್ಕೆಲ್ಲ ಡ್ರಿಪ್ ಐತೆನ. ಎಲ್ಲಾ ಹನಿ ನೀರಾವರಿ ಐತೆನ. ಇದಕ್ಕನ 4 ದಿನಕ್ಕ ಒಂದ್ 30 ನಿಮಿಷ ಬಿಡ್ತಾನ. 4 ದಿನಕ್ಕೊಮ್ಮೆ ಒಂದ್ 30 ನಿಮಿಷ ಬಿಡ್ತಾನ ಅಷ್ಟೇ ರೀ. ಅಷ್ಟ ನೀರ್ ಬಾಳ ಬೇಕಾಗಿಲ್ಲನ. ಕಮ್ಮಿ ನೀರನ. ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ನೀರ್ದವ್ರು ಇದನ್ನ ಬೆಳಿ ಮಾಡ್ಬೋದು. ಹೊಸದಾಗಿ ಮಾಡೋರು ನೀವೇನ್ ಹೇಳ್ತಾರ್ರಿ? ಹೊಸದಾಗಿ ಮಾಡೋದಂದ್ರ ಮಾಡ್ಕೊಂಡ್ರೆ ಚಲೋ ಐತನ. ಅಂದ್ರೆ ಇದ್ರ ಇನ್ಕಮ್ ಚಲೋ ಐತನ. ಕಮ್ಮಿ ನೀರನ ಮತ್ತನ ಹಚ್ಚುವಾಗ ಅಂದ್ರ ಒಂದ್ ಸ್ವಲ್ಪ ಇನ್ಕಮ್ ಒಂದ್ ಸ್ವಲ್ಪ ಜಾಸ್ತಿ ಬರ್ತೈತನ. ಇನ್ವೆಸ್ಟ್ಮೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಬರ್ತೈತನ. ಅದ್ರ ಹೊಳ್ಳಿ ಅದ್ರದ ಅಂದ್ರ ಒಂದ್ ಹಚ್ಚಿ ಒಂದ್ 15-16 ತಿಂಗಳದಾಗ ಎಲ್ಲ ತೆಗಿತೈತನ. ಒಂದ್ 2 ವರ್ಷದಾಗ ಅಂದ್ರೆ ಹೊಂಟ ಬಿಡೋದು. ಒಂದ್ ವರ್ಷದಾಗೆಲ್ಲ ಹಚ್ಚಿ ಒಂದ್ 2 ವರ್ಷದಾಗ ಪೂರ ಎಲ್ಲಾ ತೆಗ್ದ ಬಿಡ್ತೈತನ. ಅತ್ತ ಉಳ್ಕಾದ್ ಹಿಂದಾಡಿಸಿ ನಮಗ ಇದನ. ಇವ್ ಎಷ್ಟ್ ವರ್ಷ ಕಾಯಿ ಹಾಕಾವತ್ತ ಹೇಳಿದಾರ ನಿಮ್ಗೆ? ಈಗ ಅವ್ರ ಹಚ್ಚಿದವ್ರ ಒಂದ್ 15 ವರ್ಷ ತಕ ಬರ್ತೈತಿ ಅಂದಾರನ. ಒಂದ್ ಹಚ್ಚಿರ ಒಂದ್ 15 ವರ್ಷ ತಕ ಬರ್ತೈತಿ ಅಂದಾರನ. ಒಟ್ಟ ಮೇಂಟೈನ್ ಮಾಡಿದಾಗನ ನಾವ್ ಹೆಂಗ್ ಮೇಂಟೈನ್ ಮಾಡ್ಕೋತ ಅದಕ್ಕೆ ಗೊಬ್ಬರ ನೀರ ಯಾವ ಟೈಪ್ ಮೇಂಟೈನ್ ಮಾಡ್ತೋ ಆ ಟೈಪ್ ಅನ್ನ. ಇದಂದ್ರ ಏನೋ ಒಂದ್ ಸಸಿ ಹಚ್ಚಿರ್ತೈತಿ ಅದಾರ ಮತ್ತ ಅದಕ್ ಮತ್ ಮರಿ ಹೊಡೆದ ಹೆಂಗ? ಇಲ್ಲನ ಒಮ್ಮೆ ಏನ್ ಹಚ್ಚಿದಲ್ಲನ ಇದನ್ನ ಇದ ಉಳ್ದ ಬಿಡುದಣ್ಣ. ಹಿಂಗ
ಇದಣ್ಣ ಇದ ಒಂದ್ ಸ್ವಲ್ಪ ಒಮ್ಮೆ ತಳಕ್ ಹತ್ತೈತನ ಹತ್ತಕತ್ತೈತಿ ಆ ಟೈಮ್ದಾಗ ಕಟ್ ಮಾಡೋದಣ್ಣ ಅದ ಅಂದ್ರೆ ಕೆಳಗ್ ಹತ್ತಿದ ಅದನ್ನ ಬೆಳ್ಸಂಗಿಲ್ರಿ ಮ್ಯಾಗಿಂದ ಹಾ ಮ್ಯಾಗಿಂದ ಮಾತ್ರ ಅದ್ ಚಿಗರ್ ಹೊಡಿಬೇಕಂದ್ರ ಇದನ್ನೆಲ್ಲ ಕಟ್ ಮಾಡಿ ತೆಗಿದನ ಮತ್ ಚಿಗರ್ ಹೊಡಿತೈತನ ಅದು ಬೈಡ್ ಮಾತ್ರ ಅದೇನ ಬಡ್ಡಿ ಅಂದ್ರೆ ಈಗ ಮತ್ತೆ ನೀವು ಇದು ಡಿಸೆಂಬರ್ ಮುಗಿದ ಜನವರಿಗೆ ಇದನ್ನೆಲ್ಲ ಕಟ್ ಮಾಡಿ ಬಿಡ್ತಾರೆ. ಹಾ ಅಣ್ಣ ಈ ಸಲ ಒಂದ್ಸಲ ಬಿಡ್ತವಣ್ಣ ಬಿಟ್ಟ ಅಂದ್ರ ಈಗೇನ ಎಲ್ಲಾ ಇನ್ನ ಅಷ್ಟು ತಳಕ್ ಹತ್ತಿಲ್ಲಣ್ಣ ಅಂದ್ರ ಮುಂದಿನ ಸಲ ತಳಕ್ ಹತ್ತೈತೇನ ಮುಂದಿನ ಸಲ ತಳಕ್ ಹೈತಿಲ್ಲ ಆ ಟೈಮ್ದಾಗ ಕಟ್ ಮಾಡಿ ತೆಗದನ ಆ ಟೈಮ್ದಾಗ ಗೊಬ್ಬರ ಅದಕ್ಕ ಏನೇನ್ ಬೇಕಾ ಅವಾಗೆಲ್ಲ ವ್ಯವಸ್ಥೆ ಮಾಡೋದನ್ನ. ಅಂದ್ರ ಕಾಯಿ ಈಗ ಒಂದ್ ಗಿಡಕ್ಕೆ ಎವರೇಜ್ ಎಷ್ಟ್ ಕೆಜಿ ಹಾಕವ? ಅವ ಒಂದ್ ಎಲ್ಲಾ ಬೆಳ್ಯಾಗ ಆಗಿದಾವನ ಕಾಯ ನಮ್ಗ ಹಂಗ ಒಂದ್ ಗಿಡಕ್ಕ ಅಂದ್ರ ಒಂದ್ 10 ಕಾಯಿ ತಕ ಹಾಕವಣ. ಒಂದ್ ಬಡ್ಡಿ ಐತಿ ಅಂದ್ರ ಒಂದ್ ಬಡ್ಡಿ 10 ಕಾಯಿ ಹಿಂಗ ಈ ಟೈಪ್ ಆಗಿದಾವನ. ಇನ್ನ ಇದನ್ನ ಮಾಡ್ಬೇಕ ನೋಡ್ಬೇಕು. ಈಗಿಷ್ಟು ನಿಮ್ದ ಇಷ್ಟ ಪ್ಲಾಟ್ ಇಷ್ಟ ಚಲೋ ಬರಾಕ ಅದಕ್ಕ ರೀಸನ್ ಏನದ್ರ ನೀವು ಇಷ್ಟ ಚಲೋ ಹಂಗ ಪ್ಲಾಟ್ ಅಂದ್ರ ಮೇಂಟೆನೆನ್ಸ್ ಅನ್ನ ಅಂದ್ರ ಒಬ್ಬೊಬ್ರು ನಾವ್ ಹಚ್ಚದಲ್ಲಿ ನಾವು ನೋಡಾಕ್ ಹೋಗಿದ್ವನ್ನ ಮತ್ತ ನಾವ್ ಯೂಟ್ಯೂಬ್ ಆಗ ನೋಡಿದ ಪ್ರಕಾರನ ಹಿಂಗ ನಮ್ಮಷ್ಟ ಯಾವ್ದ ಇದಾಗಿಲ್ಲನ ಅಂದ್ರ ನಾವ್ ಅದಕ್ಕೆಲ್ಲಾ ಆರ್ಗಾನಿಕ್ ಮಾಡಿದವನ ರಾಸಾಯನಿಕ ಯಾವ್ದು ಬೆಳೆಸಿಲ್ಲನ. ಇದು ಕಂಟಿನ್ಯೂ ಹಿಂಗ ಸಗಣಿ ಗೊಬ್ಬರ ಅದ ಕುರಿ ಗೊಬ್ಬರ ಆ ಟೈಮ್ ಹಾಕನತ್ಲೇನ ಇದ್ ಚಲೋ ಬಂದೈತನ. ಹಂಗ ಹಚ್ಚಿದಾರನ ಒಬ್ಬೊಬ್ರು ಹಚ್ಚಿ ಒಂದ್ ವರ್ಷಕ್ 15 ತಿಂಗಳಿಗೆ ತೆಗದ ಬಿಟ್ಟಾರನ ಅದನ್ನ. ಅಂದ್ರೆ ಮೇಂಟೆನೆನ್ಸ್ ಸರಿ ಮಾಡಿಲ್ಲ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀವಿ ಹಂಗ ಬರ್ತೈತೆ ಈ ಟೈಪ್. ಅಂದ್ರೆ ನಾವ್ ಹೆಂಗ್ ವ್ಯವಸ್ಥೆ ಮಾಡ್ತೇವೆ ಹಂಗ ಇನ್ಕಮ್. ಹೆಂಗ್ ವ್ಯವಸ್ಥೆ ಮಾಡ್ತೇವೆ ಹಂಗ ಇನ್ಕಮ್ ಅಣ್ಣ. ಇದು ಇಲ್ಲಿ ನಿಮ್ ಸುತ್ತಮುತ್ತ ನಿಮ್ದು ಅಷ್ಟ ಅದ್ರ ಪ್ಲಾಟ್ ಮತ್ ಬೇರೆ ಯಾರ ಸುತ್ತಮುತ್ತ ನಮ್ದು ಅಷ್ಟ ಐತನ. ನಮ್ಮನ್ನ ಇದನ್ ಮಾಡಿ ಹಚ್ಚಿ ಇದನ್ ಮಾಡಿದನ ಈಗ ಸದ್ಯದಾಗ ಯಾವಿಲ್ಲನ ಏನ್ ನೋಡ್ಬೇಕನ. ಅಂದ್ರೆ ನೀವು ಸ್ಟಾರ್ಟಿಂಗ್ ಮತ್ತೆ ಇದಕ್ಕಿಂತ ಮೊದಲು ಏನ್ ಇದನ್ ಮಾಡ್ತೀರಿ ಬೆಳಿರಿ? ಇವನ ನಮ್ ಕಡೆ ಮಿನಿಮಮ್ ಕಾಮನ್ ಆಗಿ ಅರಿಶಿನ ಕಬ್ಬ ಈಟ ಇವನ ಬೆಳಿತವನ ಗೊಂಜಾಳ ಇವನಟ ಯಾವಾರ ಕೊತ್ತಂಬರಿ ಉಗ್ತಿದ್ದಾನ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಒಂದ್ ಹಣ್ಣ ಎಷ್ಟ್ ಕೆಜಿ ಹೊಂಟತ್ರ ಹೈಸ್ಟ್? ಒಂದ್ ಹಣ್ಣು ಲಾಸ್ಟ್ ಅನ್ನ ಒಂದ್ 700-800 ಗ್ರಾಮ್ ಬಂದೈತನ. ಅಂದ್ರೆ ಮಿನಿಮಮ್ ಅಂದ್ರ ಒಂದ್ 500 ಕಂಟಿನ್ಯೂ ಇರ್ತಾವನ. ಅದ್ರ ಜಾಸ್ತಿ ಅಂದ್ರ ಒಂದ್ 800 ತಕ ಬಂದವನ. ಕಬ್ಬಿಗೆ ಮತ್ತ ಈ ಡ್ರ್ಯಾಗನ್ ಫ್ರೂಟ್ಸ್ ಹೋಲ್ಸಿರ ಕಬ್ಬಿನೊಳಗ ಆದಾಯ ನೋಡ್ರಿ ಅಂದ್ರ ನೀವು 1.5 ಎಕರೆ ಒಳಗ್ ಬಾಳ ಅಂದ್ರ 4 ಲಕ್ಷ 4 ಲಕ್ಷ ಮಟ್ಟ ಆದಾಯ ಆಕತಿ. ಈ ಡ್ರ್ಯಾಗನ್ ಫ್ರೂಟ್ಸ್ ಒಳಗ ಈಗ ನೀವು ಅವ್ರ ಹಚ್ಚಿ 12 ತಿಂಗಳಾಗೈತ. 12 ತಿಂಗಳೊಳಗ ಈಗ 3 ತಿಂಗಳ ಕ್ರಾಪ್ ಅಷ್ಟ ಮಾಡಿದಾರು 12 ಲಕ್ಷ ಆದಾಯ ಆಗೈತೈತಿ ಇದ್ರೊಳಗ. ಮತ್ತ ಇನ್ನ ಡಿಸೆಂಬರ್ ಮಟ್ಟ ಇದು ಹಣ್ಣು ಆಗ್ತಿರ್ತೈತ. ಅದಕ್ಕೆ ಏನತಿ ನೀವು ಈಗ ಒಂದ್ 4 ಎಕರೆ ಇದ್ದು ಅಂದ್ರ ಅದ್ರೊಳಗ 1 ಎಕರೆ ಅಂತ ಡ್ರ್ಯಾಗನ್ ಫ್ರೂಟ್ಸ್ ಹಿಂಗ ತೋಟಗಾರಿಕೆ ಬೆಳೆ ಮಾಡೋದ್ರಿಂದ ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಇದ್ರೊಳಗ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಇರ್ತೈತಿ ಮತ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬಿ ಜಾಸ್ತಿ ಇರ್ತೈತಿ. ಆದ್ರ ಅದ್ರ ತಕ್ಕಂಗ ನಿಮ್ಗ ರಿಟರ್ನ್ ಬರುತ್ತೆ. ಅವ್ರು ಹೇಳೋ ಪ್ರಕಾರ 2 ವರ್ಷ ಒಳಗ ಏನ್ ಹಾಕಿದಾರ ಅವ್ರ ಇನ್ವೆಸ್ಟ್ಮೆಂಟ್ ಅಷ್ಟೆಲ್ಲ ರಿಕವರ್ ಆಕತ್ತಂತ ಹೇಳ್ತಾರ ಅವ್ರು. ನೀವ್ ಏನಾದ್ರು ಡ್ರ್ಯಾಗನ್ ಫ್ರೂಟ್ಸ್ ಕೃಷಿ ಮಾಡಾರ ಇದ್ರಿ ಅಂದ್ರ ಅಥವಾ ಇದ್ರ ಬಗ್ಗೆ ಏನಾರೇ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಏನಾರೇ ಮತ್ತೆ ಡೌಟ್ಸ್ ಗಳಿದ್ವು ಅಂದ್ರ ಈಗ ಏನೋ ವಿಡಿಯೋ ಮಾಡಿ ನಾವು ರೈತರ ನಂಬರ್ ಹಾಕಿರ್ತಾನೆ ಸ್ಕ್ರೀನ್ ಮ್ಯಾಗ ಅವ್ರನ್ನು ನೀವು ಸಂಪರ್ಕಿಸಬಹುದು. ಮತ್ತೆ ಏನಾರ ಹಂಗೆ ಡೌಟ್ಸ್ ಇದ್ವು ಅಂದ್ರೆ ನೀವು ಕಾಮೆಂಟ್ಸ್ ಮಾಡ್ರಿ ಅದಕ್ಕೂ ರಿಪ್ಲೈ ಮಾಡ್ತಾನು. ಮತ್ತೆ ಇದೇ ರೀತಿ ನೀವು ಡ್ರ್ಯಾಗನ್ ಫ್ರೂಟ್ಸ್ ಆಯ್ತು ಮತ್ತು ಬೇರೆ ಬೇರೆ ಬೆಳೆಗಳು ವಿಶೇಷ ರೈತರು ಮತ್ತು ಏನ್ರ ಹೊಸ ಬೆಳೆಗಳ ಬಗ್ಗೆ ವಿಡಿಯೋಗಳಿಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೋರಿ. ಮತ್ತು ವಿಡಿಯೋ ಇಷ್ಟ ಆತಂದ್ರೆ ನಿಮ್ಮ ಬೇರೆ ರೈತರಿಗೂ ಶೇರ್ ಮಾಡ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೋರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.